ಹಾಸನದಲ್ಲಿ ಸರಣಿ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಮುಂದುವರಿತಾ ಇದೆ. ಇವತ್ತು ಮತ್ತೆ 4 ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ನಿಂದಾಗಿ ಪ್ರಾಣವನ್ನು ಕಳ್ಕೊಳ್ತಾ ಇರುವವರ ಸಂಖ್ಯೆ ಮುಂದುವರಿತಾನೆ ಇದೆ. ಇವತ್ತು ಮತ್ತೆ 4 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. 40 ವರ್ಷದ ಸಂತೋಷ್, 70 ವರ್ಷದ ವಿರೂಪಾಕ್ಷಪ್ಪ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇನ್ನು ಹಾಸನ ಮೂಲದ 72 ವರ್ಷದ ದೇವಮ್ಮ ಹಾಗೂ 51 ವರ್ಷದ ಶ್ರೀಧರ್ ಅನ್ನೋರು ಕೂಡ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಈ ಮೂಲಕ 42 ದಿನದಲ್ಲಿ 32 ಜನ ಹೃದಯಾಘಾತಕ್ಕೆ ಬಲಿಯಾದಂತಾಗಿದೆ. ಇದು ಹಾಸನ ಒಂದೇ ಜಿಲ್ಲೆಯ ಪ್ರಕರಣಗಳು. ಇದು ಹೊರ ಜಿಲ್ಲೆಗಳಲ್ಲೂ ಕೂಡ ಹಾಸನದವರಿಗೇನೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಹಾಸನ ಮೂಲದವರೇ ಬಲಿಯಾಗ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ. ನಲವತ್ತು ವರ್ಷದ ಸಂತೋಷ್ ಅನ್ನೋರು ಮಲಗಿದ್ದಲ್ಲೇ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಕಾರಗೋಡು ಗ್ರಾಮ ಪಂಚಾಯತ್ನ ಸದಸ್ಯ ಸಂತೋಷ್ ಈ ಹಿಂದೆ ಹೃದಯ ಶಸ್ತ್ರಚಿಕಿತ್ಸೆ ಕೂಡ ಒಳಗಾಗಿದ್ರು. ಸಂತೋಷ್ ಅವರು ಆಲೂರು ತಾಲೂಕಿನ ಕಲ್ಲಾರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಹೃದಯ ಶಸ್ತ್ರಚಿಕಿತ್ಸೆಯನ್ನು ಮಾಡಿಕೊಂಡಿದ್ರು ಸಂತೋಷ್ ಅವರು. ಸಮಾಜ ಸೇವಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಇದ್ದಕ್ಕಿದ್ದಂತೆ ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. 40 ವರ್ಷ ವಯಸ್ಸು. ಈ ಹಿಂದೆ ಅವರು ಹೃದಯ ಶಸ್ತ್ರಚಿಕಿತ್ಸೆ ಕೂಡ ಒಳಗಾಗಿದ್ರು. ಆದ್ರೆ ಇವತ್ತು ಮಲಗಿದ್ದಲ್ಲೇ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ವಯಸ್ಸು ಕೇವಲ 40 ವರ್ಷ. ಈ ರೀತಿಯಾಗಿ 40, 30 ಇದರ ಆಸುಪಾಸಿನಲ್ಲೇ ಹೆಚ್ಚಿನ ಜನರು ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ ಹೃದಯಾಘಾತಕ್ಕೆ. ಕಾರಗೋಡು ಗ್ರಾಮ ಪಂಚಾಯತ್ನ ಸದಸ್ಯ ಈ ಸಂತೋಷ್ ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು. ಆಲೂರು ತಾಲೂಕಿನ ಕಲ್ಲಾರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕೇವಲ 40 ವರ್ಷದಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಇನ್ನು ಹಾಸನದ ಇಂಜಿನಿಯರ್ಗೆ ಮೈಸೂರಲ್ಲಿ ಹೃದಯಾಘಾತ ಆಗಿದೆ. ಹೊಳೆ ನರಸೀಪುರದ BN ಶ್ರೀಧರ್, 51 ವರ್ಷದ BN ಶ್ರೀಧರ್ ಹೃದಯಾಘಾತದಿಂದ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಜಿಮ್ನಲ್ಲಿ ಥ್ರೆಡ್ಮಿಲ್ ಮಾಡುವಂತಹ ಸಂದರ್ಭದಲ್ಲಿ ಕುಸಿದು ಬಿದ್ದಿದ್ದಾರೆ. 10 ದಿನದ ಹಿಂದೆ ಕುಸಿದು ಬಿದ್ದಿದ್ರು. ಮೈಸೂರಿನಲ್ಲಿ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಮೈಸೂರಿನ ಗೋಕುಲಂನಲ್ಲಿ ವಾಸಿಸ್ತಾ ಇದ್ರು ಶ್ರೀಧರ್ ಅವರು. ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ. ಈ ಮೂಲಕ ಹಾಸನದಲ್ಲಿ ಹೃದಯಾಘಾತದಿಂದ ಪ್ರಾಣವನ್ನ ಕಳ್ಕೊಳ್ತಾ ಇರುವವರ ಸಂಖ್ಯೆ ಮುಂದುವರಿತಾ ಇದೆ. ಮೈಸೂರಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಹಾಸನದ ಇಂಜಿನಿಯರ್ 51 ವರ್ಷದ ಶ್ರೀಧರ್ ಅನ್ನೋರು. ಜಿಮ್ನಲ್ಲಿ ಥ್ರೆಡ್ಮಿಲ್ ಮಾಡುವಂತಹ ಸಂದರ್ಭದಲ್ಲಿ ಕುಸಿದು ಬಿದ್ದಿದ್ರು. 10 ದಿನದ ಹಿಂದೆ ಕುಸಿದು ಬಿದ್ದಿದ್ರು. ಮೈಸೂರಿನ ಇಂಜಿನಿಯರ್ ಆಗಿ ಮೈಸೂರಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಮೈಸೂರಿನ ಗೋಕುಲಂನಲ್ಲಿ ವಾಸಿಸ್ತಾ ಇದ್ರು. ಹಾಸನದಲ್ಲಿ ಸರಣಿ ಹೃದಯಾಘಾತದ ರಣಕೇಕೆ. ಕೇವಲ 1.5 ತಿಂಗಳಲ್ಲಿ 32 ಮಂದಿಗೆ ಹೃದಯಾಘಾತ ಉಂಟಾಗಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಪ್ರತಿನಿತ್ಯವೂ ಕೂಡ ಕನಿಷ್ಠ 3 ಹೃದಯಾಘಾತದಿಂದ ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ. ಹಾಸನ ಜನರ ನಿದ್ದೆಗೆಡಿಸಿದೆ ಈ ಹೃದಯಾಘಾತ ಪ್ರಕರಣ. ನೈಜ ಕಾರಣ ಪತ್ತೆಗೆ ಈಗ DHO ಮತ್ತು ತಂಡ ಮುಂದಾಗಿದೆ. ಇದಕ್ಕೆ ನಿಜವಾದ ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಹೃದಯಾಘಾತದಿಂದ ಪ್ರಾಣ ಕಳ್ಕೊಂಡಿರುವವರ ನಿವಾಸಕ್ಕೆ ಭೇಟಿ ನೀಡಿ ಅಧ್ಯಯನ ನಡೆಸೋದಕ್ಕೂ ಕೂಡ ಮುಂದಾಗಿದೆ. ಬಹಳ ನಿಗೂಢವಾಗಿದೆ ಈ ಪ್ರಕರಣಗಳು. ಒಂದೇ ಜಿಲ್ಲೆಯ ಜನರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ನಿತ್ಯವೂ ಕೂಡ ಕನಿಷ್ಠ 3 ವರದಿಗಳು ಬರ್ತಾ ಇದೆ. ರಾಜ್ಯಾದ್ಯಂತ ಹೃದಯಾಘಾತದ ಪ್ರಕರಣಗಳ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಆದರೆ ಹಾಸನದ ಪ್ರಮಾಣ ಬಹಳಷ್ಟು ಗಣನೀಯವಾಗಿ ಏರಿಕೆಯಾಗಿರೋದು ಆಘಾತಕಾರಿ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಈಗ DHO ನೇತೃತ್ವದ ತಂಡ ಅಧ್ಯಯನ ನಡೆಸೋದಕ್ಕೂ ಕೂಡ ಮುಂದಾಗಿದೆ. ಹೃದಯಾಘಾತಕ್ಕೆ ಹಾಸನದ 32 ಮಂದಿ ಬಲಿಯಾಗಿದ್ದಾರೆ ಕಳೆದ 1.5 ತಿಂಗಳ ಅಂತರದಲ್ಲಿ.
ಆದರೆ ಇದಕ್ಕೆ ನಿಖರ ಕಾರಣ ಏನು ಅದನ್ನ ಪತ್ತೆ ಹಚ್ಚೋದಕ್ಕೆ ಅಧ್ಯಯನ ತಂಡ ಕಾರ್ಯೋನ್ಮುಖ ಆಗಿದೆ. ಮೃತರ ಮನೆಗೆ ಭೇಟಿ ನೀಡಿತ್ತು ಅಧ್ಯಯನ ತಂಡ. ಈ ರೀತಿಯಾಗಿ ಹಲವರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಅವರ ಮನೆಗಳಿಗೆ ತೆರಳಿ ಇದರ ಅಧ್ಯಯನವನ್ನು ನಡೆಸ್ತಾ ಇದೆ. ಡಿಎಚ್ಒ ಅನಿಲ್, RCH ಡಾಕ್ಟರ್ ಚೇತನ್ ತಂಡ ಭೇಟಿಯನ್ನು ಕೊಟ್ಟಿದೆ. ಮೃತ ಸಣ್ಣಪ್ಪ ಶೆಟ್ಟಿ ನಿವಾಸಕ್ಕೆ ತೆರಳಿತ್ತು ಅಧ್ಯಯನ ತಂಡ. ಮುಟ್ಟನಹಳ್ಳಿಯಲ್ಲಿರುವಂತಹ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮೃತದೇಹ ಪರೀಕ್ಷೆಗೆ ಮನವಿಯನ್ನ ಮಾಡಿತ್ತು ತಂಡ. ಆದರೆ ಮರಣೋತ್ತರ ಪರೀಕ್ಷೆಗೆ ಸಣ್ಣಪ್ಪ ಕುಟುಂಬ ಒಪ್ಪಿಕೊಂಡಿಲ್ಲ. ಅಧಿಕಾರಿಗಳು ಪರಿಪರಿಯಾಗಿ ಬೇಡಿಕೊಂಡರೂ ಕೂಡ ಒಪ್ಪಲಿಲ್ಲ. ಹೃದಯಾಘಾತಕ್ಕೆ ಕಾರಣ ಪತ್ತೆಗೆ ಅಧ್ಯಯನ ತಂಡ ಸಜ್ಜಾಗಿತ್ತು. ಹಗಲು ರಾತ್ರಿ ಕೆಲಸವನ್ನ ಮಾಡ್ತಾ ಇದೆ ಈ ಅಧ್ಯಯನ ತಂಡ. ಹಾಸನದಲ್ಲಿ ಒಂದ್ ಕಡೆಯಲ್ಲಿ ಸರಣಿ ಸಾವುಗಳು ಮುಂದುವರಿತಾನೆ ಇದೆ. ಹೀಗಾಗಿ ಇದರ ಕಾರಣ ಪತ್ತೆ ಹಚ್ಚೋದಕ್ಕೆ ಈಗ DHO ಅನಿಲ್ ನೇತೃತ್ವದ ತಂಡ ಮುಂದಾಗಿದೆ. ಆದರೆ ಕೆಲವೊಂದು ಕಡೆಯಲ್ಲಿ ಅವರಿಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.